ಇನ್ನು ಈ ಒಂದು ದುರಂತದಲ್ಲಿ ಮನೆಯೊಳಗಡೆ ಸಿಕ್ಕಾಕೊಂಡವ್ರನ್ನ ಹೊರತೆಗೆಯೋದು ಬಹಳ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಈ 3-4 ಗ್ರಾಮಗಳು ಈ ಮನೆಗಳೆಲ್ಲವೂ ಕೂಡ ಕುಸಿದು ಬಿಟ್ಟಿದ್ದಾವೆ. ಕೆಸರು ಮಣ್ಣಿನೊಳಗೆ ಸಿಲುಕಿರುವವರನ್ನ ಹೊರತೆಗೆಯುವುದೇ ದೊಡ್ಡ ಬಿಗ್ ಚಾಲೆಂಜ್ ಇದು. ಒಂದು ವೇಳೆ ಅವರನ್ನ ಹೊರತೆಗೆದ್ರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದು. ಮಣ್ಣಿನಡಿ ಯಾವ ಮನೆಯೊಳಗೆ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಮನೆಗಳು ಮುಳುಗಿದಾವೆ, ಬಿದ್ದಿದ್ದಾವೆ. ಈಗ NDRF, SDRF ಮತ್ತು ಸೇನಾ ಸಿಬ್ಬಂದಿಗೆ ಇದೇ ದೊಡ್ಡ ಸವಾಲಾಗಿದೆ. ಘಟನಾ ಸ್ಥಳಕ್ಕೆ ಯಾವ ವಾಹನಗಳನ್ನು ಕೂಡ ಕೊಂಡೊಯ್ಯೋಕೆ ಆಗ್ತಾ ಇಲ್ಲ. ಕೇವಲ ಡ್ರಿಲ್ಲಿಂಗ್ ಮಷಿನ್ ಮಾತ್ರ ತೆಗೆದುಕೊಂಡು ಹೋಗಬೇಕಾಗಿದೆ. ಆಗಲೇ ಅಷ್ಟೇ ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ನಡೀತಾ ಇದೆ. ನೋಡಿ, ಅಲ್ಲಿ JCB ಬಿದ್ದಿದ್ರೆ ಎಲ್ಲ ಕೆದರ್ ಹಾಕ್ಬಿಡೋದು. ಆದರೆ ಅಲ್ಲಿ ನೋಡಿ, ಆ ಸುತ್ತಿಗೆ ತೆಗೆದುಕೊಂಡಿದ್ದಾರೆ, ಡ್ರಿಲ್ಲಿಂಗ್ ಮಷಿನ್ ತೆಗೆದುಕೊಂಡಿದ್ದಾರೆ, ರಾಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಎಲ್ಲವನ್ನೂ ಕೂಡ ಕೈನಲ್ಲೇ ಮಾಡಬೇಕು. ಈಗ ನೋಡಿ, ಅಲ್ಲಿ ಮನೆ ಮೇಲೆ ನಿಂತಿದ್ದಾರೆ ಅವರು, ಬಿಲ್ಡಿಂಗ್ ಬಿದ್ದಿದೆ, ಅಲ್ಲಿ ಎಲ್ಲ ನಾಮಾವಶೇಷ ಆಗಿದೆ. ಅದನ್ನ ಒಡೆದು ತೆಗೆದು ದೇಹಗಳನ್ನು ಹೊರ ತೆಗಿತಾ ಇದ್ದಾರೆ. ಎಲ್ಲಿ ಸಿಕ್ಕಾಕೊಂಡಿದ್ರೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಚೀರಾಟ ಇಲ್ಲ, ಅಳೋದು ಕೇಳಿಸ್ತಾ ಇಲ್ಲ, ಶಬ್ದನೇ ಇಲ್ಲ. ಎಲ್ಲೋ ಒಂದು ಕೂಗಾಟ ಕೇಳಿಸಿದ್ರೆ ಅದನ್ನು ಪತ್ತೆ ಹಚ್ಚೋದು ಬಹಳ ಸರ್ಕಸ್ ಆಗ್ತಾ ಇದೆ. ನೋಡಿ, ಈ ರೀತಿಯಾಗಿ ಅಡ್ಡಲಾಗಿ ಆ ಕಬ್ಬಿಣದ ಸರಳುಗಳನ್ನು ಬಳಸ್ಕೊಂಡು, ಆ ಏಣಿಗಳನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ನದಿ ಇದೆಯಲ್ವ, ಚಾಲೇರ್ ನದಿ, ಬಹಳ ಭೋರ್ಗರಿತಾ ಇದೆ. ಇದು ಹರಸಾಹಸ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಸವಾಲುಗಳು ಎದುರಾಗ್ತಾ ಇದ್ದಾವೆ. ಯಾಕೆಂದರೆ ಈಗ ನೋಡಿ, ಅಲ್ಲಿ ಮಾರ್ಗಗಳೆಲ್ಲವೂ ಬಂದಾಗಿಬಿಟ್ಟಿದ್ದಾವೆ. ಘಾಟ್ ಸೆಕ್ಷನ್ ಅದು. ಆ ಕಡೆ ಈ ಕಡೆ ಬರೀ ಬೆಟ್ಟ ಗುಡ್ಡ ಕಾಡಿದೆ. ಯಾವ ವೆಹಿಕಲ್ಗಳು ಬರ್ತಾ ಇಲ್ಲ ಅಲ್ಲಿ. ಏನೋ ಈ ಘಟನೆ ಆಗಿರುವಂಥ ಪ್ರದೇಶದಿಂದ 10-15 ಕಿಲೋಮೀಟರ್ ದೂರ ಹೋಗ್ಬೇಕು. ಆ್ಯಂಬ್ಯುಲೆನ್ಸ್ ಅಷ್ಟು ಸುಲಭವಾಗಿ ಬರಲ್ಲ. ಏನೇ ಮಾಡಿದ್ರು ಹೆಲಿಕಾಪ್ಟರ್, ಅದು 2 ಹೆಲಿಕಾಪ್ಟರು. ಸರಿಯಾಗಿ ಅಲ್ಲಿ ಲ್ಯಾಂಡ್ ಆಗಲಿಕ್ಕೂ ಕೂಡ ಸ್ಥಳಾವಕಾಶ, ಗಟ್ಟಿಮುಟ್ಟದಂಥ ಪ್ರದೇಶ ಸಿಗ್ತಾ ಇಲ್ಲ. ಬರೀ ಕೆಸರು ಗದ್ದೆ, ಬೆಟ್ಟ ಗುಡ್ಡ, ಕಲ್ಲು ಬಂಡೆಗಳು ಸಿಗ್ತಾ ಇದ್ದಾವೆ. ಅಲ್ಲಿ ಹೇಗಾಗುತ್ತೆ? ಮನುಷ್ಯರು ನಡ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ಅಲ್ಲಿ. ಆದರೂ ಕೂಡ ಎಡಬಿಡದೆ ನಿರಂತರವಾಗಿ ಹರಸಾಹಸವನ್ನು ಪಟ್ಟು ಈಗ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಗುಡ್ಡ ಕುಸಿತದ ಸ್ಥಳಕ್ಕೆ ರಸ್ತೆ ಸಂಪರ್ಕ ಇಲ್ಲ, ಕರೆಂಟ್ ಇಲ್ಲ, ಯಂತ್ರಗಳನ್ನು ಶಿಫ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಇದ್ದಾವೆ, ಆದರೆ ತೆಗೆದುಕೊಂಡು ಹೋಗೋಕ್ಕಾಗ್ತಾ ಇಲ್ವಲ್ಲ. ಕೇವಲ ಮನುಷ್ಯ ಬಳಸಬಹುದಾದ ಕೆಲವೊಂದಿಷ್ಟು ಸಲಕರಣೆಗಳನ್ನು ಬಳಸ್ಕೊಂಡು ಕಾರ್ಯಾಚರಣೆ ಮಾಡ್ತಾರೆ. ಮತ್ತು ಮನೆಗಳು ಬಿದ್ದಿದ್ದಾವಲ್ಲಿ. ಆದರೆ ಒಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ, ಗೊತ್ತೇ ಆಗ್ತಾ ಇಲ್ಲ. ಅಲ್ಲಿ ಮನೆ ಒಳಗಡೆ ಇದ್ದಾರಾ, ಅಥವಾ ಅಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರಾ, ಅಥವಾ ಆರಂಭದಲ್ಲೇ ಕೊಚ್ಚಿಕೊಂಡು ಹೋಗಿದ್ದಾರಾ? ಕುರುಹುಗಳು ಸಿಗ್ತಾ ಇಲ್ಲ. ಇಲ್ಲೊಂದು ಮನೆ ಇತ್ತಾ ಅನ್ನೋದು ಕೂಡ ಅಂದಾಜಿಗೆ ಬರ್ತಾ ಇಲ್ಲ. ನೋಡಿ, ಇಲ್ಲಿ ಕಟ್ಟರ್ ನೋಡ್ತಾ ಇದ್ದೀವಿ ನಾವು, ಡ್ರಿಲ್ಲಿಂಗ್ ಮಷಿನ್ ನೋಡ್ತಾ ಇದ್ದೀವಿ. ಹಿಟಾಚಿ JCBಗಳಿದ್ದಿದ್ರೆ ಎಲ್ಲ ಬಗೆದು ಹಾಕ್ಬಿಡೋದು, ಭಾಳ ಈಸಿ ಆಗ್ತಿತ್ತು ಕೆಲಸ. ಸಾವಿನ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಈಗ 166 ಆಗಿದ್ದು ಇದೇ ಕಾರಣಕ್ಕೋಸ್ಕರ. ಇಲ್ಲದಿದ್ದರೆ ಬಹುಶಃ ನಮ್ಗನ್ನಿಸ್ತಾ ಇದೆ, ಆರಂಭದಲ್ಲೇ ರಕ್ಷಣಾ ಕಾರ್ಯಾಚರಣೆಗೆ ಅನುಕೂಲ ಇದ್ದಿದ್ರೆ, ಅಲ್ಲಿ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಇದ್ದಿದ್ರೆ ಸಾವಿನ ಪ್ರಮಾಣ ಇಷ್ಟು ಆಗ್ತಾನೇ ಇರಲಿಲ್ಲ. ಯಾವ ವಾಹನಗಳು ಕೂಡ ಅಲ್ಲಿ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ.